ಚುನಾವಣೋತ್ತರ ಎಕ್ಸಿಟ್ ಪೋಲ್ ನಂಬಲ್ಲ, ಇಂಡಿಯಾ ಮೈತ್ರಿಕೂಟವೇ ಗೆಲ್ಲುತ್ತೆ ಅಂತ ಡಿಕೆಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ನಾಡಿ ಮಿಡಿತಕ್ಕೆ ಜಯ ಸಿಗುತ್ತೆ ಅಂತ ಎಚ್ ಕೆ ಪಾಟೀಲ್ ಕೂಡ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ ಕೇಂದ್ರದ ಪ್ರಾಯೋಜಿತ ಅಂತ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ನಿರೀಕ್ಷೆಯ ಫಲಿತಾಂಶ ಬೇರೆ ಇದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನಾಯಕರುಗಳು ಒಬ್ಬೊಬ್ಬರೇ ಈ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. I don't believe we will have India will form the government. ಸಮೀಕ್ಷೆಗಳು ಬಂದಿದೆ, ನಾವು ನೋಡಿದ್ದೇವೆ. ನಮ್ಮ ನಿರೀಕ್ಷೆ ಬೇರೆ ಇದೆ, ಇತ್ತು, ಈಗಲೂ ಕೂಡ ಬೇರೆ ಇದೆ. ಸಮೀಕ್ಷೆಗಳು ಸುಳ್ಳು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಾವು ಇನ್ನೂ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ, ಅದಕ್ಕಿಂತ ಉತ್ತಮವಾದಂಥ ಫಲಿತಾಂಶ ಬರುತ್ತೆ ಅಂತ. ನೋಡೋಣ. ಈಗ ಮತ ಎಣಿಕೆ ಇದೆ, ಅದೇ ಫೈನಲ್ ವರ್ಡಿಕ್ಟು, ಸಮೀಕ್ಷೆಗಳೇನಲ್ಲ. ನಾನು ಸಮೀಕ್ಷೆಗಳನ್ನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಏನು ವಾಸ್ತವಾಂಶ ಅನ್ನೋದು ಸಮೀಕ್ಷೆ ಯಾಕೆ ರಿಯಲ್ಲೇ ನಾಳದ್ದು ಬರ್ತದೆ, ಅಲ್ಲಿವರೆಗೂ ಕಾದು ನೋಡೋಣ. ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು, ಅದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನು ನಂಬೋದಿಲ್ಲ. ಒಂದನೇದ್ದು. ಎರಡನೇದ್ದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ. ಗಣರಾಜ್ಯಕ್ಕೆ, ಜನತೆಗೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗ್ತದೆ. ಜನರ ಮನಸ್ಸನ್ನು ಹೀಗೆ ಮ್ಯಾನಿಪುಲೇಟ್ ಮಾಡಿ ತೋರಿಸ್ತಕ್ಕಂಥದ್ದೇನಿದೆ ಎಲ್ಲಿಯೂ ಸಾಧ್ಯ ಇಲ್ಲ. ಯು ಪಿಯಲ್ಲಿ ಒಬ್ಬರು 40 ಸೀಟ್ ತೋರಿಸ್ತಾರೆ, ಒಬ್ಬರು 2, 3, 4 ತೋರಿಸ್ತಾರೆ. ಕರ್ನಾಟಕದೊಳಗೆ 3, 4 ತೋರಿಸ್ತಾರೆ. ನಾವು 16 ಅಂಕಿ ದಾಟಿ ಹೋಗ್ತೇವೆ ಅನ್ನೋದು ಅದು ಜನರ ನಾಡಿ ಮಿಡಿತ. ಆದ್ದರಿಂದ ಈ ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಜನಮನ್ನಣೆಗೆ, ಜನ ಅಭಿಪ್ರಾಯಕ್ಕೆ ಗೆಲುವಾಗ್ತದೆ. ನಾವು ಹೋದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಎಕ್ಸಿಟ್ ಪೋಲ್ ನೋಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 90, 85, 104 ಈ ಥರ ಕೊಟ್ಟಿದ್ರು. ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಸು ಕೊಟ್ಟಿದ್ರು. ಆದರೆ ನಮಗೆ 136 ಸ್ಥಾನ ಬಂತು. ಎಕ್ಸಿಟ್ ಪೋಲ್ಸ್ ಎಲ್ಲ ಸುಳ್ಳಾಯಿತು. ಈ ಬಾರಿ ಕೂಡ ಇದು ಪ್ರಾಯೋಜಿತ, ಕೇಂದ್ರ ಸರ್ಕಾರ ಪ್ರಾಯೋಜಿತ ಎಕ್ಸಿಟ್ ಪೋಲ್ಸ್ ಇದೆಲ್ಲ ಕೂಡ ಸುಳ್ಳಾಗುತ್ತೆ. ಎಲ್ಲ ಕೂಡ ಸುಳ್ಳಾಗಿ ಸರ್ಪ್ರೈಸ್ ರಿಸಲ್ಟ್ಸ್ ಬರುತ್ತೆ, ಸರ್ಪ್ರೈಸ್ ರಿಸಲ್ಟ್ಸ್.